ಎಲ್ಲರಿಗೂ ನಮಸ್ಕಾರ. ಆರ್&ಕೆ ಕ್ರಿಕೆಟ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇಂದಿನ ಐಪಿಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಭರ್ಜರಿ ಪ್ರದರ್ಶನ ತೋರಿದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವು ಸಾಧಿಸಿದೆ. ಈ ರೋಚಕ ಪಂದ್ಯದಲ್ಲಿ ಯಾರ ಆಟ ಮಿಂಚಿತು, ಯಾರು ನಿರಾಸೆ ಉಂಟುಮಾಡಿದರು ಎಲ್ಲವನ್ನೂ ವಿಶ್ಲೇಷಿಸೋಣ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಗುಜರಾತ್ ಟೈಟಾನ್ಸ್ ತಂಡವನ್ನು ಮೊದಲು ಬ್ಯಾಟಿಂಗ್ಗೆ ಆಹ್ವಾನಿಸಿದರು. ಗುಜರಾತ್ ತಂಡ ಉತ್ತಮ ಪ್ರದರ್ಶನ ನೀಡುತ್ತಾ 8 ವಿಕೆಟ್ನಷ್ಟಕ್ಕೆ 196 ರನ್ ಗಳಿಸಿತು. ಸಾಯಿ ಸುದರ್ಶನ್ 63 ಭರ್ಜರಿ ಇನ್ನಿಂಗ್ಸ್ ಆಡಿದರು. ಜೋಸ್ ಬಟ್ಲರ್ 39 ಮತ್ತು ಶುಭ್ಮನ್ ಗಿಲ್ 38 ಉತ್ತಮ ಆಟವಾಡಿದರು. ಮುಂಬೈ ಇಂಡಿಯನ್ಸ್ ಬೌಲರ್ಗಳಾದ ಬೌಲ್ಟ್, ಶಮ್ಸಿ ಮತ್ತು ಬೂಮ್ರಾ ಅಗ್ಗದ ಎಸೆತ ನೀಡಲು ಪ್ರಯತ್ನಿಸಿದರು, ಆದರೆ ಬೌಲಿಂಗ್ ಇಂಪ್ಯಾಕ್ಟ್ ಸಾಕಷ್ಟು ಆಗಲಿಲ್ಲ. ಗುಜರಾತ್ ನಾಯಕ ಶುಭಮನ್ ಗಿಲ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಐಪಿಎಲ್ನಲ್ಲಿ 1000 ರನ್ ಗಳಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಮಹತ್ವದ ದಾಖಲೆ ಬರೆಯಲು ಅವರಿಗೆ ಕೇವಲ 14 ರನ್ ಬೇಕಾಗಿತ್ತು ಮತ್ತು ಈ ಪಂದ್ಯದಲ್ಲಿಯೇ ಅದನ್ನು ಸಾಧಿಸಿದರು. ರೋಹಿತ್ ಶರ್ಮಾ 2 ಬೌಂಡರಿ ಹೊಡೆದು ಉತ್ತಮ ಆರಂಭ ಪಡೆಯಲು ಪ್ರಯತ್ನಿಸಿದರು, ಆದರೆ ಮೊಹಮ್ಮದ್ ಸಿರಾಜ್ ಅವರ ದಾಳಿಗೆ ಬಲಿಯಾದರು. ರಯಾನ್ ರಿಕೆಲ್ಟನ್ ಕೂಡ ವೇಗವಾಗಿ ಔಟಾದರು. ತಿಲಕ್ ವರ್ಮಾ 39 ಮತ್ತು ಸೂರ್ಯಕುಮಾರ್ ಯಾದವ್ 42 ಉತ್ತಮ ಜೊತೆಯಾಟ ನೀಡಿದರು, ಆದರೆ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ನಾಯಕ ಹಾರ್ದಿಕ್ ಪಾಂಡ್ಯ 11, ನಮನ್ ಧೀರ್ 18 ಮತ್ತು ಮಿಚೆಲ್ ಸ್ಯಾಂಟ್ನರ್ 18 ಅವರ ಕೊನೆ ಒತ್ತಾಸೆಯಿಂದಲೂ ಮುಂಬೈಗೆ ಗೆಲುವು ಕಷ್ಟವಾಯಿತು. ಗುಜರಾತ್ ಗೆಲುವಿನ ಪ್ರಮುಖ ಆಟಗಾರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಮ್ಮ ಶ್ರೇಷ್ಠ ಬೌಲಿಂಗ್ ಪ್ರದರ್ಶಿಸಿದರು. 4 ಓವರ್ 18 ರನ್ 2 ವಿಕೆಟ್ 14 ಡಾಟ್ ಬಾಲ್. ಇನ್ನು ಸಿರಾಜ್ 2 ವಿಕೆಟ್, ಕಗಿಸೋ ರಬಾಡ ಮತ್ತು ಸಾಯಿ ಕಿಶೋರ್ ತಲಾ 1 ವಿಕೆಟ್ ಪಡೆದು ಮುಂಬೈ ಬ್ಯಾಟ್ಸ್ಮನ್ಗಳಿಗೆ ಕಠಿಣ ಸ್ಪರ್ಧೆ ಒದಗಿಸಿದರು. ಮುಂಬೈ ತಂಡ ತಾವು ಬಲಿಷ್ಠತೆಯ ತಂಡ ಎಂದು ತೋರಿಸಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಏನೇನೋ ಬದಲಾವಣೆ ತರಬೇಕಾಗಿದೆ. ಗುಜರಾತ್ ಟೈಟಾನ್ಸ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರ ಉತ್ತಮ ಬೌಲಿಂಗ್ನ ನೆರವಿನಿಂದ ತಾವು ಮತ್ತೊಮ್ಮೆ ತೀವ್ರ ಪೈಪೋಟಿಯ ತಂಡ ಎಂದು ತೋರಿಸಿತು. ಈ ಪಂದ್ಯದಲ್ಲಿ ನಿಮ್ಮ ಫೇವರಿಟ್ ಪ್ಲೇಯರ್ ಯಾರು? ಕಮೆಂಟ್ ಮಾಡಿ. ಈ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.